ಇದನ್ನೇ ಹೇಳ್ತಾ ಇದ್ದಿದ್ದು. ಫಸ್ಟ್ ರಾಜೀನಾಮೆ ಕೊಟ್ಬಿಟ್ಟು ಉಳಿದಿದ್ದೆಲ್ಲ ಮಾತನಾಡಿ ಅಂತ. ಇವತ್ತು ಇವರಿಗೆ ನೈತಿಕತೆಯ ನೆನಪಾಯಿತು. ಇವತ್ತು ಇವರು ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಸುದೀರ್ಘ 2 ಪುಟಗಳ ಪತ್ರವನ್ನು ಬರೆದ್ಬಿಟ್ಟು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇದನ್ನು ಅವತ್ತೇ ಮಾಡಿದ್ದಿದ್ರೆ ಇವತ್ತು ದೇಶದಲ್ಲಿ ಇಷ್ಟೊಂದು ರಾದ್ಧಾಂತಗಳು, ಇಷ್ಟೊಂದು ಯುವಕರೆಲ್ಲ ಬೀದಿಗಿಳಿದು ಅಲ್ಲಿ ಪೊಲೀಸ್ ರೇಟನ್ನು ತಿಂದು, ಅಲ್ಲಿ ವಿದ್ಯಾರ್ಥಿಗಳು ಒದೆ ತಿಂದು, ಏನೋ ಕಣ್ಣೀರು ಹಾಕ್ಕೊಂಡು ಗೊಳೋ ಅನ್ಕೊಂಡು ಯಾರ್ಯಾರ್ದು ಆಸ್ತಿಗಳೆಲ್ಲ ಹಾಳಾಗಿ ಏನ್ರಿ ಇವೆಲ್ಲ ಬಂತು ನಿಮಗೆ ದರ್ದು. ಈಗ ಬಂದು ರಾಜೀನಾಮೆ ಕೊಟ್ರಿ. ಇದಾವತ್ತು ಮಾಡಿದ್ದಿದ್ರೆ ಏನಾಕಿತ್ತು ನಿಮಗೆ? ಹಠ, ಪ್ರತಿಷ್ಠೆ. ನೀಟ್ ಪ್ರಕರಣದಲ್ಲಿ ಕೇಂದ್ರ ಸಚಿವರ ತಲೆದಂಡ. ಯುವ ಸಮೂಹ ಹೋರಾಟಕ್ಕೆ ದೊಡ್ಡ ಗೆಲುವು. ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಪ್ರಧಾನಿ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಯುವ ಸಮೂಹ ಹೋರಾಟಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ, ಬಹುದೊಡ್ಡ ಗೆಲುವು. ನೀಟ್ ಪ್ರಕರಣದಲ್ಲಿ ಕೇಂದ್ರ ಸಚಿವರ ತಲೆದಂಡ. ಅವತ್ತು ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಾಗಲೂ ಕೂಡ ಕೃಷಿ ಮಂತ್ರಿಗಳು ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿಗೆ ಹೋಗಲಿಲ್ಲ. ಸುದೀರ್ಘವಾಗಿರುವಂತಹ ಹೋರಾಟ, ರೈತರ ಹೋರಾಟ ಅವತ್ತು ನಡೀತು. ಆದರೆ ಇವತ್ತು ಶಿಕ್ಷಣದ ವಿಚಾರದಲ್ಲಿ ಯುವಕರು ಬೀದಿಗಿಳಿದಾಗ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು. ಇದು ಇಲ್ಲಿಗೆ ಮುಗಿಯುತ್ತಾ? ಮುಗಿಯುವಂಥ ಪರಿಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಟ್ಟ ಮಾತ್ರಕ್ಕೆ ಎಲ್ಲವೂ ಕೂಡ ಬದಲಾಗುತ್ತೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಇದು ಹೀಗೆ ಮುಂದುವರಿಯುತ್ತೆ. ಕಾರಣ ಬದಲಾವಣೆ ಆಗಬೇಕಾಗಿರೋದು ಸಿಸ್ಟಮ್. ಆ ಎಜುಕೇಷನ್ ಸಿಸ್ಟಮನ್ನು ಬದಲಾವಣೆ ಮಾಡುವಂಥ ಧ್ವನಿಯನ್ನು ಎತ್ತಬೇಕಾದಂಥವರೇ ಧ್ವನಿಯನ್ನು ಎತ್ತಲಿಲ್ಲ. ಕೇವಲ ಅಲ್ಪತೃಪ್ತಕ್ಕೆ ಸಮಾಧಾನ ಆಗ್ಬಿಟ್ರು. ಅಲ್ಪತೃಪ್ತ ಅಷ್ಟೇ. ಸೊ ಏನಿದೆ ಆಗಿದ್ದಾಗ ಏನೆಲ್ಲ ಬೆಳವಣಿಗೆಗಳಾಯಿತು ಎಲ್ಲ ಇಲ್ಲಿದೆ ನೋಡಿ. ಯುವ ಸಮೂಹಕ್ಕೆ ಅತಿ ದೊಡ್ಡ ಗೆಲುವು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಂಡಿಯೂರಿದ ಕೇಂದ್ರ. ನೀಟ್ ಪ್ರಕರಣದಲ್ಲಿ ಕೇಂದ್ರ ಸಚಿವರ ತಲೆದಂಡ. ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣದಲ್ಲಿ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ನಡೀತಾ ಇರುವ ವಿದ್ಯಾರ್ಥಿಗಳ ಭಾರೀ ಪ್ರತಿಭಟನೆಗೆ ಬಹುದೊಡ್ಡ ಗೆಲುವು ಸಿಕ್ಕಿದೆ. ಸಿಜೆಪಿ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯ ಮಹತ್ವದ ಬೇಡಿಕೆಗಳಲ್ಲಿ ಒಂದಾದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊನೆಗೂ ಕೂಡ ಈಡೇರಿದೆ. 10 ದಿನಗಳ ಬೆಳವಣಿಗೆ ನೋಡಿ ಮನಸ್ಸು ದುಃಖಿತವಾಗಿದೆ. ದೇಶದ ಯುವ ಶಕ್ತಿಯನ್ನ ಭ್ರಮೆಯ ಚಕ್ರದಲ್ಲಿ ಸಿಲುಕಿಸಲ್ಲ. ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹೌದು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಸಂಬಂಧ ಎಕ್ಸ್ ಖಾತೆಯಲ್ಲಿ ರಾಜೀನಾಮೆಯ ಪತ್ರವನ್ನು ಪೋಸ್ಟ್ ಮಾಡಿರುವ ಧರ್ಮೇಂದ್ರ ಪ್ರಧಾನ್ ಸುದೀರ್ಘವಾದ ಪತ್ರದಲ್ಲಿ ರಾಜೀನಾಮೆಗೆ ಕಾರಣವನ್ನು ತಿಳಿಸಿದ್ದಾರೆ. ಕಳೆದ 10 ದಿನಗಳ ಬೆಳವಣಿಗೆಗಳನ್ನು ನೋಡಿ ನನ್ನ ಮನಸ್ಸು ದುಃಖಿತವಾಗಿದೆ. ಇದು ನನಗೆ ವೈಯಕ್ತಿಕ ಪ್ರತಿಷ್ಠೆಯ ವಿಷಯವಲ್ಲ. ಭಾರತದ ಯುವ ಶಕ್ತಿಯೇ ಈ ದೇಶದ ನಿಜವಾದ ಶಕ್ತಿ. ದೇಶದ ಯುವ ಶಕ್ತಿಯನ್ನ ಭ್ರಮೆಯ ಕುಚಕ್ರದಲ್ಲಿ ಸಿಲುಕಿಸುವುದಿಲ್ಲ. ಇದೇ ನನ್ನ ಸಂಕಲ್ಪ ಅಂತ ಹೇಳಿದ್ದಾರೆ. ಭಾರತದ ಯಾವುದೇ ವಿದ್ಯಾರ್ಥಿಯ ಭವಿಷ್ಯ ಕಾನೂನಿನ ಜಟಿಲತೆಗಳಲ್ಲಿ ಸಿಲುಕದಂತೆ ವೃತ್ತಿ ನಿರ್ಮಾಣದ ಮೇಲೆ ಗಮನ ಹರಿಸುವ ಬಗ್ಗೆ ಯೋಚಿಸಿ ನಾನು ನನ್ನ ರಾಜೀನಾಮೆಯ ಪತ್ರವನ್ನು ಗೌರವಾನ್ವಿತ ಪ್ರಧಾನಮಂತ್ರಿಯವರಿಗೆ ಕಳುಹಿಸಿದ್ದೇನೆ ಅಂತ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಕಳೆದ 10 ದಿನಗಳ ಘಟನೆಗಳಿಂದ ನನಗೆ ಬೇಸರವಾಗಿದೆ. ಇದು ನನಗೆ ವೈಯಕ್ತಿಕ ಪ್ರತಿಷ್ಠೆಯ ವಿಷಯವಲ್ಲ. ಭಾರತದ ಯುವ ಶಕ್ತಿಯೇ ಈ ದೇಶದ ನಿಜವಾದ ಶಕ್ತಿ. ದೇಶದ ಯುವಕರು ಗೊಂದಲದ ವಿಷವರ್ತುಲದಲ್ಲಿ ಸಿಲುಕಿಕೊಳ್ಳಲು ನಾನು ಬಿಡುವುದಿಲ್ಲ. ಇದು ನನ್ನ ಸಂಕಲ್ಪ. ಜಂತರ್ ಮಂತರ್ನಲ್ಲಿ ಉದ್ಭವಿಸಿರುವ ಪರಿಸ್ಥಿತಿ ಮತ್ತು ದೇಶದಲ್ಲಿ ದೇಶ ವಿರೋಧಿ ಶಕ್ತಿಗಳು ಈ ಪರಿಸ್ಥಿತಿಯ ಲಾಭವನ್ನು ಪಡಿಬಾರ್ದು. ದೇಶದ ಏಕತೆಯನ್ನು ಕಾಪಾಡಿಕೊಳ್ಬೇಕು. ಭಾರತದ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವೂ ಕೂಡ ಕಾನೂನಿನ ತೊಡಕುಗಳಲ್ಲಿ ಸಿಲುಕಿಕೊಳ್ಬಾರ್ದು. ನಮ್ಮ ಮಕ್ಕಳು ತಮ್ಮ ಸಮಯವನ್ನು ಅಧ್ಯಯನದಲ್ಲೇ ಕಳಿಬೇಕು. ವೃತ್ತಿ ಜೀವನವನ್ನು ನಿರ್ಮಿಸುವತ್ತ ಗಮನ ಹರಿಸಬೇಕು. ಇದನ್ನು ಗಮನದಲ್ಲಿಟ್ಟುಕೊಂಡು ನಾನು ನನ್ನ ರಾಜೀನಾಮೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಕಳುಹಿಸಿದ್ದೇನೆ. ಗೌರವಾನ್ವಿತ ಪ್ರಧಾನಮಂತ್ರಿಯವರ ಮಾರ್ಗದರ್ಶನ, ವಿಶ್ವಾಸ ಮತ್ತು ನಿರಂತರ ಬೆಂಬಲಕ್ಕಾಗಿ ನಾನು ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಸಚಿವ ಸಂಪುಟದಲ್ಲಿರುವ ನನ್ನೆಲ್ಲ ಗೌರವಾನ್ವಿತ ಸಹೋದ್ಯೋಗಿಗಳು, ಸಚಿವಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮತ್ತು ನಾನು ಕೆಲಸ ಮಾಡುವ ಸೌಭಾಗ್ಯವನ್ನು ಪಡೆದ ಎಲ್ಲರಿಗೂ ಕೂಡ ನಾನು ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ರಾಷ್ಟ್ರ ಸೇವೆ ಮಾಡುವುದು ನನ್ನ ಜೀವನದಲ್ಲಿ ಅತ್ಯಂತ ಪ್ರಮುಖ ಆದ್ಯತೆಯಾಗಿದೆ. ನಾನು ಯಾವಾಗಲೂ ಕೂಡ ಅದಕ್ಕೆ ಸಮರ್ಪಿತನಾಗಿದ್ದೇನೆ. ಭಗವಾನ್ ಶ್ರೀ ಜಗನ್ನಾಥ ಜಿಯವರ ಆಶೀರ್ವಾದದೊಂದಿಗೆ ಭಾರತ ಮಾತೆ, ಒಡಿಶಾದ ಜನರು ಮತ್ತು ದೇಶದ ಯುವಕರ ಆಕಾಂಕ್ಷೆಗಳನ್ನು ಈಡೇರಿಸಲು ನಾನು ಭವಿಷ್ಯದಲ್ಲಿ ಸಾಧ್ಯವಿರುವ ಎಲ್ಲ ರೀತಿಯಲ್ಲೂ ಕೂಡ ನನ್ನನ್ನು ಅರ್ಪಿಸಿಕೊಳ್ತೇನೆ. ನಿಮ್ಮ ಧರ್ಮೇಂದ್ರ ಪ್ರಧಾನ್.
ಹೀಗೆ ಪ್ರಧಾನಿ ಮೋದಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಪತ್ರ ಬರೆದಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾಕ್ರೋಚ್ ಜನತಾ ಪಾರ್ಟಿಯ ಮನವೊಲಿಕೆಯಲ್ಲಿ ನಿರತವಾಗಿತ್ತು. 2 ಬಾರಿ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ಸಭೆ ಕೂಡ ನಡೆಸಲಾಗಿತ್ತು. ಸೋನಂ ವಾಂಗ್ಚುಕ್ ಮನವೊಲಿಸಿ ಉಪವಾಸ ಸತ್ಯಾಗ್ರಹ ವಾಪಸ್ ಪಡೆಯಲಾಗಿತ್ತು. ಆದರೆ ಸಿಜೆಪಿ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದಿತ್ತು. ಕೇಂದ್ರದ ಮುಂದೆ 3 ಬೇಡಿಕೆಗಳನ್ನಿಟ್ಟಿದ್ದ ಸಿಜೆಪಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟಿಡಿದಿದ್ರು. ತಲೆದಂಡವಾಗದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ರು. ಮಧ್ಯಾಹ್ನ ಮತ್ತೊಂದು ಸುತ್ತಿನ ಸಭೆ ನಿಗದಿಯಾಗಿತ್ತು. ಅದಕ್ಕೂ ಮುನ್ನವೇ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ರಾಜೀನಾಮೆಯವರನ್ನ ಕೇಂದ್ರ ಅಂಗೀಕರಿಸಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಸಿಜೆಪಿ ಸಂಭ್ರಮ, ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ವಿಜಯೋತ್ಸವ. ಕೇಂದ್ರ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬೆನ್ನಲ್ಲೇ ಸಿಜೆಪಿ ಹಾಗೂ ವಿದ್ಯಾರ್ಥಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರು, ಸಂಭ್ರಮಿಸಿದ್ರು. ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಘೋಷಣೆ ಕೂಗಿದ್ರು. NTA 47 ಸಿಬ್ಬಂದಿ ಹೊರಹಾಕಿದ ಕೇಂದ್ರ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರತಿಭಟನೆಗೆ ಮಣಿದ ಕೇಂದ್ರ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ 47 ಅಧಿಕಾರಿಗಳನ್ನು ವಜಾಗೊಳಿಸಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯಿಂದ 47 ಜನರನ್ನು ತೆಗೆದುಹಾಕಲಾಗಿದೆ. ಅವರಲ್ಲಿ ಕೆಲವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಮೂಲಗಳು ತಿಳಿಸಿದೆ. ಮುಂದಿನ ತಿಂಗಳಲ್ಲಿ ಕೇಂದ್ರ NTAಯನ್ನು ಸಂಪೂರ್ಣವಾಗಿ ಆಧುನೀಕರಿಸುತ್ತೆ ಅಂಥೇಳಿ ಬಲ್ಲ ಮೂಲಗಳು ಮಾಹಿತಿ ಕೊಟ್ಟಿವೆ. ಒಟ್ನಲ್ಲಿ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ನಡೀತಾ ಇರುವ ವಿದ್ಯಾರ್ಥಿಗಳ ಭಾರೀ ಹೋರಾಟಕ್ಕೆ, ಪ್ರತಿಭಟನೆಗೆ ಕೊನೆಗೂ ಕೂಡ ಗೆಲುವು ಸಿಕ್ಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.